ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮಾಡು ಚಾನಲ್. ನಾನಿವತ್ತು ಕಷ್ಟ ಮಾಡ್ತಾಯಿದ್ದೀನಿ, ಅದು ನನ್ನ ಫ್ರೆಂಡ್ ಜೊತೆ. ಮತ್ತು ಫಸ್ಟ್ ಒಂದು ಡೆಸರ್ಟ್ ಈಗಲು MP40 ಬಡ MP60 ಡೆಸರ್ಟ್ ಈಗಲಿದೆ. ಮತ್ತು ಕಥೋಲಿಕ್ ಶಿವ ಬಂದಿದೆ. ಸ್ಲೈಡ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸ್ಲೈಡಲ್ಲಿ ಹೋಗೋಣ ಬನ್ನಿ. ಸ್ಲೈಡ್ ಇಲ್ಲಿ ತನಿಷ್ಟಪ್ಪ, ಅವನು ಸ್ಲೈಡಲ್ಲೇ ಬರ್ತವನೆ. ಮನೆಯಲ್ಲೆಲ್ಲ ಹತ್ತಿದ್ದಾನೆ. ಮನೆ ಕೆಳಗಿಳಿಯೋ ಕೆಳಗಿಳ್ದ ಅನಿಸುತ್ತೆ. ನಾನು ಓಕೆ, ಅವನಿಗೂ ಡ್ಯಾಮೇಜ್ ಬಿದ್ದಿದೆ, ನನಗೂ ಡ್ಯಾಮೇಜ್ ಬಿದ್ದಿದೆ. ಓಕೆ, ಡೆಸರ್ಟ್ ಈಗ ಅಲ್ಲಿ ಕವರ್ಗೆ ಹೋಗ್ಬಿಟ್ಟ. ನಾನೇ ರಶ್ ಮಾಡೋಣ. ಗ್ಲೂವಲ್ಲಿ ಡ್ರ್ಯಾಗ್ ಮಾಡಬೇಕಿತ್ತು, ಗ್ಲೂವಲ್ಲಿ ಹಾಕೋಬಿಟ್ಟ. ಓಕೆ, ನಾನು ಇಲ್ಲಿ ಕಾಯ್ತಾ ಇರೋಣ. ಬಾನ್ ಫೈರ್ ಬೇರೆ ಹಾಕೊಂಡು ಯೂಸ್ ಮಾಡ್ತಾ ಇದ್ದಾನೆ. ಮಾತ್ರ ಬಾನ್ ಫೈರ್ ಬದಲು ಕ್ಯಾರೆಕ್ಟರ್ ಇದೆ. ಓಕೆ, ಗ್ಲೂವಲ್ಲಿ ಓಪನ್ ಮಾಡ್ದೆ. ಅಯ್ಯೋ, ಕೊಡಬೇಕಿತ್ತು. 16 ಬಿದ್ದಿದೆ. ಅವ್ನು ಡೆಸರ್ಟ್ ಈಗ ಟ್ರೈ ಮಾಡ್ತಾನೆ ಲಾಂಗ್ ರೇಂಜು. ಅದು ಕಮ್ಮಿ ಆಗ್ತೈತೆ. ಈ ಕೆಳಗೆ ಹೊಡಿಯೋಕೆ ನೋಡೋಣ. ಡ್ಯಾಮೇಜ್ ಬಿದ್ದಿದೆ. ಬಾನ್ ಫೈರ್ ಈಗ ಮಾಡ್ಕೊತಾ ಇದ್ದಾನೆ. ಇನ್ನೊಂದು ಬಾನ್ ಫೈರ್ ಝೋನ್ ಬರ್ತಾಯಿದೆ. ಅವ್ನು ಈ ಕಡೆ ಬರಲೇಬೇಕು. ಈ ಕಡೆ ಅವ್ನು ಬರ್ತಾನೆ ಅನ್ಸುತ್ತೆ. ಆ ಗ್ಲೂವಲ್ಲೆಲ್ಲ ಪ್ಯಾಕ್ ಆಗಿತ್ತು. ಅದಕ್ಕೆ ಈ ಕಡೆ ಬರೋಕ್ಕೆ ಹೋಗಿ ಟೈರ್ ಮೇಲೆ ಜಂಪ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಅವ್ನು ಸಾಯುತ್ತೆ. ಮತ್ತು ರಿಪೇರ್ ಕಿಟ್ ಇಲ್ಲ ಆಗೋದ. EP ತಗೊಳ್ಳೋಣ. ಸಾಕು, ಈಗ ಆಡೋಣ. ಈಗ ಅಬ್ಸರ್ವೇಟ್ರಿ ಬಂದಿದೆ. ನನ್ನ ಹತ್ರ ಸೇಮ್ ಹೋದ ಸತಿ ಯಾವ ಗನ್ ಇತ್ತು ಅದೇ ಗನ್ ಇದೆ. MP53 ಮತ್ತು ಡಬಲ್ ಶಾರ್ಟ್ ಗನ್ ಡೆಸರ್ಟ್ ಈಗಲು. ಅಬ್ಸರ್ವೇಟ್ರಿ ಈ ಕಡೆಯಿಂದ ಇಲ್ಲ ಆಡೋಣ, ಲೆಫ್ಟ್ ಸೈಡ್ ಅಂತ. ಓಕೆ, ಎಲ್ಲವನ್ನ ಗ್ಲೂವಲ್ಲಿ ಹಾಕೊಂಡು ಕವರ್ಗೆ. ಆ ಕಡೆಯಿಂದ ಆಂಬಾಯಿಲ್ ಫೈರ್ ಮಾಡ್ತಿದ್ದಾನೆ. ಮತ್ತು ಸ್ನೈಪಿಂಗ್ ಮಾಡ್ತಿದ್ದಾನೆ. ಬುಲೆಟ್ ಬೀಳ್ತಿಲ್ಲ. ಓಕೆ, ಸ್ಟ್ರೈಕ್ ಕೊಟ್ಟ. ನಾನಂತೂ ಹೀಲ್ ಆಗಬೇಕು ಮೊದಲು. 10 ಡ್ಯಾಮೇಜ್ ಬಿದ್ದಿದೆ. ಓಕೆ, ಬಾಡಿ ಶಾಟಲ್ಲೇ ಕ್ಲಿಯರ್ ಆಗಿದ್ದಾನೆ. ಇನ್ನೊಂದು ಬುಲೆಟ್ ಹೊಡೆದಿರು ಸಾಯ್ತಾ ಇದೆ. ಲಾಲಾಕ್ ಬಿಟ್ಟು ಉಡಿಸ್ಬಿಡೋಣ. ಮತ್ತು ಈಗ ಫ್ಯಾಕ್ಟ್ರಿ ಬಂದಿದೆ. ಈಗ ನಂದು 8 ಕಿಲ್ಸು, ಅವನದು 800 ಡ್ಯಾಮೇಜು. ಆದರೂ ನಾನಷ್ಟೇ ಡ್ಯಾಮೇಜ್ ಹೊಡೆದಿದ್ದಾನೆ. ಆದರೆ ನಾನು ಅವನ್ನ ಕಿಲ್ ಮಾಡಿದ್ದೀನಿ. ಓಕೆ, ಈಗ ಹೋಗೋಣ. ಗ್ಲೂವಲ್ಲಿ ಹಾಕ್ಕೊಂಡು ಹೋಗೋಣ. ಇಲ್ಲ ಸೈಡಿಂದ ಹೊಡ್ಬಿಡ್ಬೋದು. ಆಂಬ ಇರುತ್ತೆ ಅವನ ಹತ್ರ. ಈ ಕಡೆಯಿಂದ ಬರ್ತಾ ಇದ್ದಾನೆ ಅನಿಸುತ್ತೆ. ಇಲ್ಲ, ಈ ಕಡೆಯಿಂದ ಬರ್ತಾ ಇರ್ಬೋದು. ಇಲ್ಲಿಂದ ಬರ್ತಾ ಇರಬೇಕು. ಅಲ್ಲೇ ಬಂದ. ಈ ಸಲ ಯಾಗಂತಂದು ಗ್ಲೂವಲ್ಲಿ ಹಾಕೊಂಡು ಗೊತ್ತಾಗ್ಬಿಟ್ಟಿದೆ ನಾನು ಇದ್ದೀನಿ ಅಂತ. ಡೆಸರ್ಟ್ ಈಗಲ್ ಅನ್ಕೊಂಡಾಗ ಓಕೆ, ಹೆಡ್ ಶಾಟ್. ಡೆಸರ್ಟ್ ಈಗಲ್ ಕವರಿಂದ ಈಚೆ ಬಂದಿದ ತಕ್ಷಣ ಬಿದ್ದಿದೆ. ಡ್ರ್ಯಾಗ್ ಮಾಡಿದ್ದೆ. ಈ ಸಲಿನೂ ರಿಪೇರ್ ಕಿಟ್ಟು ಮತ್ತು EP ತಗೊಳ್ಳೋಣ. ಗ್ಲೋಲ್ ಹಾಕ್ಕೊಂಡು ಹೋಗೋಣ. ಈ ಕಡೆಯಿಂದನೇ ಬರ್ತಾನೆ, ಇಲ್ಲ ಮನೆ ಒಳಗಿಂದ ಬರ್ಬೋದು. ಈಗ ಹೊಡೆಯೋಕೆ ಡ್ಯಾಮೇಜ್ ಬಿಟ್ಟಿದೆ.
ಅದು ಕವರ್ ಆಗಬಾರ್ದಿತ್ತು. ಅವನು ಹತ್ಬೋದು ಅನ್ಸುತ್ತೆ. ಓಕೆ, ಅವನು ಹತ್ತಿದ್ದಾನೆ. ನಿಂತಿದ್ದರಿಂದ ಅವ್ನಿಗೆ ಏಮ್ ಬ್ಲಾಕ್ ಆಗ್ಬಿಡ್ತು. ನಾನು ಕೂತಿರೋದ್ರಿಂದ ಅದು ನನ್ನ ಗನ್ ಎಕ್ಸ್ಚೇಂಜ್ ಮಾಡಿದೆ. ಇಲ್ಲೇ ಹೊಡಿಬೋದಿತ್ತು. ಈ ಸಲ ಸೇಮ್ ಗನ್ ತಗೊಳ್ಳೋಣ. ರಿಪೇರ್ ಕಿಟ್ಟು EP ಲೆವೆಲ್ 3 ಹೆಲ್ಮೆಟ್ ಅಲ್ಲ, ಲೆವೆಲ್ 2 ಹೆಲ್ಮೆಟ್, ಲೆವೆಲ್ 4 ವೆಸ್ಟ್ ಅಲ್ಲ, ಲೆವೆಲ್ 3 ವೆಸ್ಟ್, ಲೆವೆಲ್ 2 ಹೆಲ್ಮೆಟ್. ಮತ್ತು ನಾನು ಸ್ಕಿಲ್ ಹಾಕಿದ್ದೀನಿ ಅಂದರೆ ಇಲ್ಲಿ ಗೇಟ್ ಸ್ಕಿಲ್ಲು ಮತ್ತು ಇದ್ಯಾವುದು ಸ್ಕಿಲ್ ಗೊತ್ತಿಲ್ಲ. ಒಂದು ರೇಟ್ ಆಫ್ ಫೈರ್ದು, ಒಂದು 50ಅದು, ಮತ್ತು ಇನ್ನೊಂದು ಆಂಟೋನಿಯಾ. ಲಾಸ್ಟ್ ಒಂದು ಜೋಟಾಟ ಅನಿಸುತ್ತೆ. ಓಕೆ ಅಣ್ಣ, ಇಲ್ಲೇ ಡೆಸಿಟಿಗಲು ಈಚೆ ಹೋದರೆ ನನಗೆ ಬೀಚ್ ಅನಿಸುತ್ತೆ. ಹೋಗೋದು ಬೇಡ. ಓಕೆ, ಈಚೆ ಕವರ್ ಬರಬಾರ್ದಿತ್ತು, ಗ್ಲೂ ವಾಲ್ ಹಾಕೊಂಡು ಆಡಬೇಕಿತ್ತು. ನೆಕ್ಸ್ಟ್ ರೌಂಡ್ ನೋಡ್ಕೊಳ್ಳೋಣ ಅಣ್ಣ. ಈಗ ಮಿಲ್ ಬಂದಿದೆ. ಸೇಮ್ ಡಬಲ್ ಶಾಟ್ ಗನ್ನು, MP53, ಡೆಸರ್ಟ್ ಈಗಲ್, ವೆಸ್ಟ್ ಲೆವೆಲ್ 3 ಆ್ಯಂಡ್ ಹೆಲ್ಮೆಟ್ ಲೆವೆಲ್ 2 ತಗೊಳ್ಳೋಣ. EP ನನಗೆ 250 ಇದೆ. ಆಂಟೋನಿಯೋ ಕ್ಯಾರೆಕ್ಟರ್ ಹಾಕಿರೋದ್ರಿಂದ. ಸ್ಲೈಡಲ್ಲಿ ಹೋಗೋಣ. ಅವನು ಸ್ಲೈಡಲ್ಲೇ ಬರ್ತೀನಿ ಅನಿಸುತ್ತೆ. ಇಲ್ಲ, ಈ ಸ್ಲೈಡಲ್ಲಿ ಹೋಗೋಣ. ಒಳಗೆ ಹೋಗೋದು ಹೊಡಿಲೇಬೇಕು ಅವನ್ನ. ಇನ್ನು 7 ಬಿದ್ದಿದೆ. ರೆಸ್ಟ್ ಮಾಡೋಣ ನಾವೇ. ಡೆಸರ್ಟ್ ಈಗ ಓದ್ಸತಿ ಥರ ಟ್ರೈ ಮಾಡ್ತಾನೆ ರೀ. ಈ ಸರಿ ಸಿಗಾಕೊಳ್ಳಲ್ಲ ಬಿಡು. MP40 ಮಾಡಿದ್ದಾನೆ ಈ ಸತಿ. ಮೂಸಲ್ಲಿ UMP ಬಂದ. ಸ್ಕೋಪ್ OP ಡ್ಯಾಮೇಜ್. ನಾವಿದ್ರ ಮೇಲೆ ತೊಡೆಣೆ ಸಲಿ ರಿವೆಂಜ್ ಮಾಡೋಣ. 47 ಹೆಡ್ ಶಾಟ್ ರಿವೆಂಜ್. ವಿಕ್ಟ್ರಿ 4-2 ಇದೆ. ಮತ್ತು EP ಮತ್ತು ರಿಪೇರ್ ಕಿಟ್ ತಗೊಳ್ಳೋಣ ಈ ಸಲಿನೂ. ಮತ್ತು ನಾನು ಕಾಸ್ಟ್ಯೂಮ್ ಅದು ಸುಮ್ಮನೆ ಹಾಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿದೆ, ಆದರೆ ಇನ್ನೂ ಚೆನ್ನಾಗಿರೋದು ಹಾಕಬೇಕಿತ್ತು. ಮತ್ತು ಇದೊಂದು ಡಬಲ್ ರೇಟ್ ಆಫ್ ಇದು MP5, ಅದಕ್ಕೆ ತಗೊಂಡಿದ್ದೀನಿ. ಡಬಲ್ ಶಾಟ್ ಗನ್ ಮಾಸ್ಟ್ರಿ ಇನ್ನೇನೋ ಕಂಪ್ಲೀಟ್ ಆಗ್ತಾ ಇದೆ. ಡಬಲ್ ಶಾಟ್ ಗನ್ ಮಾಡ್ತಾಯಿದ್ದೀನಿ. ಕಸ್ಟಮರ್ ಮಾಸ್ಟ್ರಿ ಲೋಡ್ ಆಗಲ್ಲ ಅನಿಸುತ್ತೆ. ಓಕೆ, ಈ ಕಡೆ ಹೆಡ್ ಶಾಟ್ ಬಿದ್ದಿದೆ. ಒಂದು ವಾರ ಲಾಸ್ಟಲ್ಲಿ ಬಿರಲಿಲ್ಲ. ಲಾಸ್ಟಲ್ಲಿ ಬಿದ್ದಿದ್ರೆ ಅದು ಹೆಡ್ ಶಾಟು. ಫಸ್ಟ್ ಹೆಡ್ ಶಾಟ್ ಬಿದ್ದು ಆಮೇಲೆ ಬಾಡಿ ಶಾಟ್ ಬಿತ್ತಲ್ಲ, ಅದು ಹೆಡ್ ಶಾಟ್ ಆಗಲ್ಲ. ಈ ಸಲಿನೂ EP ಮತ್ತು ರಿಪೇರ್ ಕಿಟ್ ತಗೊಂಡಿದ್ದೀನಿ. 5-2 ಇದೆ. ನೋಡೋಣ ಎಷ್ಟು ರೌಂಡು ಅಂತ. ಇನ್ನು ಓಕೆ ಹೋಗೋಣ. ಈ ಕಡೆಯಿಂದನೇ ಬರ್ತಾನೆ ಅನಿಸುತ್ತೆ. ಗ್ಲೋವಲ್ ಹಾಕ್ಕೊಂಡೇ ಹೋಗೋಣ. ಓಕೆ, ಇವನು ಈ ಕಡೆನೇ ಬಂತಾನೆ. ಈ ಸಲ ಆಂಬಾಯ್ ಮತ್ತು UMP ತಂದಿರೋ ಥರ ಇದ್ದಾನೆ. ಡೆಸರ್ಟಿಗಳು ಟ್ರೈ ಮಾಡೋಣ. UMP ತಂದಿದ್ದಾನೆ. ಕರೆಕ್ಟಾಗಿ ಗೆಸ್ ಮಾಡಿದ್ದೀನಿ. ಈಚೆ ಬರೋ ಹೋಗೋಣ. ಸ್ಕೋಪ್ ಹಾಕೊಂಡು ನಿಂತಿದ್ದ ಅನಿಸುತ್ತೆ. ಗ್ಲೋಲ್ ಹಾಕ್ಕೊಂಡು ಆಡ್ಸೋಣ. ಸ್ಕೋಪ್ ಅದಾಗಬಿಟ್ಟು ಅದು ರನ್ ಪಕ್ಕ ಹಿಡ್ಕೊಂಡಿರೋದ್ರಿಂದ ಸ್ಕೋಪು ರನ್ ನಂಬಕ್ಕೆ ಹೋದಾಗ ಸ್ಕೋಪ್ ಆನ್ ಆಗಿಬಿಡುತ್ತೆ. 2 ರೌಂಡ್ಸ್ ಹೊಡಿಲೇಬೇಕು.
ಹೊಡೆದಾಕೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಓಕೆ, ಹೆಡ್ ಶಾಟ್ ಬಿದ್ದಿದೆ. ಓಕೆ, ಡ್ಯಾನ್ಸ್ ಎಮೋಟ್. ಮತ್ತು ಇದು ಲಾಸ್ಟ್ ರೌಂಡು, ಹೊಡೆದ್ರೆ ನಾವೇ ವಿನ್ನು. ಯಾರು ಡ್ಯಾಮೇಜ್ ಎಷ್ಟು ಅಂತ ನೋಡೋಣ. ನಂದು 8000 ಡ್ಯಾಮೇಜು. ನೀನೊಂದು ಸ್ವಲ್ಪ ಇನ್ನೂ ಡ್ಯಾಮೇಜ್ 300 ಡ್ಯಾಮೇಜ್ ಹಿಂದೆ ಇದ್ದಾನೆ ಅಷ್ಟೇ. 2 ರೌಂಡ್ ಹೊಡೆದ್ಬಿಟ್ಟು ಅಷ್ಟು ಅಂದರೆ ಯಾವಾಗ ಡ್ಯಾಮೇಜ್ ಕೊಡ್ತಿದ್ದ ಗೊತ್ತಿಲ್ಲ. ಆದರೂ ಕಂಬ್ಯಾಕ್ ಮಾಡಿದ್ದೀನಿ ಒಂದು ಡ್ಯಾಮೇಜ್ ಹೊಡೆದ್ಮೇಲೆ ಕಡಿಮೆ ಎಚ್ ಪಿಯಲ್ಲಿ. ಈ ಸಲ ಪಕ್ಕ ಹುಡ್ಬೇಕಾದ್ರೆ SIT ತಂದಿರ್ತಾನೆ. ನನಗೆ ಕರೆಕ್ಟಾಗಿತ್ತು. ಗ್ಲೂವಲ್ಲಿ ಹಾಕೊಂಡು ಹೋಗೋಣ. ಸರಿ ಇಲ್ಲ ಅದು ಗನ್ನು. ತಲೆಗೂ ಬಿದ್ದುಬಿಡ್ದು. ಗ್ಲೂವಲ್ಲಿ ಬ್ರೇಕ್ ಮಾಡ್ತಾನೆ. ಈ ರೌಂಡ್ ಹೊಡಿಲೇಬೇಕು ವಿನ್ ಆಗೋಕ್ಕೆ. ಎಲ್ಲ ಗನ್ನು ಯೂಸ್ ಮಾಡ್ತಾವನೆ. ಓಕೆ, ಯಾರೋ ಡ್ರ್ಯಾಗನೋ ಮ್ಯಾಗ ತಂದಿದ್ದಾನೆ. ಇಲ್ಲ, ಮ್ಯಾಕ್ ತಂದಿದ್ದಾನೆ. ಮ್ಯಾಕ್ ತಂದು ಶಾರ್ಟ್ ರೇಂಜಲ್ಲಿ ಇರಬಾರ್ದಿತ್ತು, ಲಾಂಗ್ ರೇಂಜ್ ಹೊಡಿಬೇಕಿತ್ತು ಅವನ್ನ. ಮತ್ತು ಈ ಸಲ ಶಿಪ್ ಯಾರ್ಡ್ ಬಂದಿದೆ. ಶಿಪ್ ಯಾರ್ಡ್ ಮತ್ತು ಡಬಲ್ ಶಾರ್ಟ್ ಗನ್ನು, MP5 3 ಮತ್ತು ಡೆಸರ್ಟ್ ಈಗಲ್ ತಗೊಳ್ಳೋಣ. ಮತ್ತು ವೆಸ್ಟ್ ಲೆವೆಲ್ 3, ಹೆಲ್ಮೆಟ್ ಲೆವೆಲ್ 2, EP ಮಶ್ರೂಮ್ 3 ತೊಗೋಬೇಕಿತ್ತು. 250 ಐತೆ ಅಲ್ವಾ, ರೇಟು 2 ತಗೊಂಡಿದ್ದೀನಿ. ಗ್ಲೂವಲ್ಲಿ ಹಾಕೊಂಡು ಹೋಗೋಣ. ಯಾವ ಕಡೆಯಿಂದನಾರು ಬರ್ಬೋದು ಅವನು. ಸ್ಟ್ರೈಟ್ ಬರೋದಿಲ್ಲ. ಇಲ್ಲ, ಇಲ್ಲೇ ಬರ್ಬೋದೇನೋ. ಇಲ್ಲೇ ಬಂದಿದ್ದಾನೆ. ಈ ಸಲ ಮ್ಯಾಗ ತಂದಿರ್ತಾನೆ ಅನಿಸುತ್ತೆ. ಈ ಸಲ SIT ತಂದಿದ್ದಾನೆ. ಓದ್ಸೋದಿ ಥರ ಅಂದರೆ ಓದ್ಸೋದಿ ಥರ ಮ್ಯಾಗೆ ತಂದಿರಬೇಕು. ಓಕೆ, ಈ ಸಲ ಯಾರೋ ಬೇರೆ ಡ್ರಾಗನ್ ತಂದಿರೋ ಥರ ಇದ್ದಾನೆ. ಮೇಲದು ತಾನೇ ಬೇಕು, ಇಲ್ಲಾಗಬೇಕು. ಅಯ್ಯೋ ಬಂದ. ಅಯ್ಯೋ, ಇನ್ನೊಂದು 13 HP ಉಳ್ಬಿಟ್ಟ. ಈ ಸಲ ಮ್ಯಾಕ್ಸ್ ತಂದಿದೆ, ಡ್ರ್ಯಾಗನ್ ಅಲ್ಲ. ಮೋಸ್ಟ್ಲಿ ಡ್ರ್ಯಾಗನ್ ಇಲ್ಲ ಅನಿಸುತ್ತೆ, ಚೆಕ್ ಮಾಡಿಲ್ಲ. ಹೌದು, ಡ್ರ್ಯಾಗನ್ ಇಲ್ಲ. ಈ ಸಲ ಡಬಲ್ ಶಾರ್ಟ್ ಗನ್ MP5 3 ಮತ್ತು ಡೆಸರ್ಟ್ ಈಗಲ್, ವೆಸ್ಟ್ ಲೆವೆಲ್ 3 ಮತ್ತು ಹೆಲ್ಮೆಟ್ ಲೆವೆಲ್ 2 EP ತಗೊಳ್ಳೋಣ. ಮತ್ತೆಲ್ಲ ಸಕ್ಸಸ್ಫುಲ್ಲಿ ಪರ್ಚೇಸ್ಡ್. ಈ ಸಲ ಡ್ಯಾಮೇಜ್ ನೋಡಿದ ಅವನದೇ ನನಗಿಂತ ಜಾಸ್ತಿ ಇದೆ. ಆದರೆ ಈ ರೌಂಡ್ ಜಾಸ್ತಿ ಮಾಡ್ಕೊಳ್ಳೇಬೇಕು ಅವನ್ನ ಹೊಡೆದ್ಬಿಟ್ಟು. ಈ ರೌಂಡ್ ಹೊಡಿತೀನಿ ಅವನ್ನ. ಏನಾದ್ರು ಈ ರೌಂಡ್ ಹೊಡೆದ್ರೆ 1000 ಲೈಕ್ಸ್, 100 ಲೈಕ್ಸ್ ಟಾರ್ಗೆಟ್, 100 ಲೈಕ್ಸ್ ಟಾರ್ಗೆಟ್. ಈ ಸಲ ಇವ್ಕಂಗೆ ಹಾಕೋ ಬರ್ಬೋದು. ರೇಂಜಲ್ಲಿರೋದ ಮ್ಯಾಕ್ ತಂದಿರ್ತಾನೆ. ಹೆಡ್ ಶಾಟ್. ಮತ್ತು ಈಗ ನಿಮ್ಗೆ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ದೀನಿ. ಲೈಕ್ಸ್ ಮಾಡಿ. ಬಾಯ್ ಬಾಯ್.